ಸ್ವಲ್ಪ ದಿನದ ಮಟ್ಟಿಗೆ ಕದನ ವಿರಾಮ ಘೋಷಣೆಯಾಗಿತ್ತು. ಅದರ ಬೆನ್ನಲ್ಲೇ ಮತ್ತೆ ತಾರಕಕ್ಕೇರಿದೆ ಈ ಕೊಲ್ಲಿ ಕದನ. ಇರಾನ್ ಸರ್ವನಾಶಕ್ಕೆ ಸಂಕಲ್ಪ ಮಾಡಿದ್ರ ಟ್ರಂಪ್ ಅನ್ನೋ ಪ್ರಶ್ನೆ. ಇರಾನ್ನ ಬಂದರ್ ಅಬ್ಬಾಸ್ ನೌಕಾನೆಲೆಯ ಮೇಲೆ ಈಗ ದಾಳಿ ಮಾಡಲಾಗಿದೆ. ಸಮರಾಂಗಣದಲ್ಲಿ ಅಮೆರಿಕ ವಾಯುಸೇನೆ ದಾಳಿಯನ್ನು ನಡೆಸ್ತಾ ಇದೆ. ಈ ವಾಯು ದಾಳಿಗೆ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಉಡಿಸಾಗಿದೆ ಅನ್ನುವಂತ ಮಾಹಿತಿ. ಹಾರ್ಮೋಜ್ನ ರಾಡಾರ್ ಸಿಸ್ಟಮ್ ಕೂಡ ಛಿದ್ರ. ಅಮೆರಿಕ ದಾಳಿಗೆ ಇರಾನ್ನಿಂದ ಪ್ರತ್ಯುತ್ತರದ ದಾಳಿಯನ್ನ ನಡೆಸಲಾಗ್ತಾ ಇದೆ. ಬಹ್ರೇನ್ನ ಅಮೆರಿಕ ಸೇನಾ ನೆಲೆಯ ಮೇಲೆ ಇರಾನ್ ಈಗ ದಾಳಿಯನ್ನು ನಡೆಸ್ತಾ ಇದೆ. ಕ್ಷಣಕ್ಕೂ ಕೂಡ ರಣಘೋರ ಯುದ್ಧ ಆಗ್ತಾ ಇದೆ. ಇರಾನ್ ಹಾಗೂ ಅಮೆರಿಕದ ಸಂಘರ್ಷ ಇದೆಯಲ್ಲ, ಅದು ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಸ್ವಲ್ಪ ದಿನಗಳ ಕಾಲ ಯುದ್ಧ ನಿಂತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಕಾಣಿಸ್ತಾ ಇತ್ತು. ಆದರೆ ಯಾವಾಗ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಪತನವಾಯಿತು, ಅದಕ್ಕೆ ಪ್ರತ್ಯುತ್ತರದ ಹಾದಿಯನ್ನ ಈಗ ತುಳಿತಾ ಇದೆ ಅಮೆರಿಕ. ಇರಾನ್ನ ಅನೇಕ ಕಡೆಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಪ್ರಮುಖವಾಗಿ ಹಾರ್ಮುಜ್ನ ಈ ರಾಡಾರ್ ಸಿಸ್ಟಮ್, ಆ ರಾಡಾರ್ ಸಿಸ್ಟಮ್ ಛಿದ್ರ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಇರಾನ್ ದಾಳಿಯನ್ನ ಮಾಡ್ತು, ಆಕ್ರಮಣವನ್ನ ಮಾಡ್ತು, ಅದಕ್ಕೆ ಸೂಕ್ತ ಮತ್ತು ಸಮಾನ ಪ್ರತಿಕ್ರಿಯೆಯನ್ನ ರೆಸ್ಪಾನ್ಸ್ ಕೊಡ್ತೀವಿ ಅನ್ನುವಂಥದ್ದನ್ನ ಅಮೆರಿಕ ಘೋಷಿಸಿಕೊಂಡಿತ್ತು. ಆ ನಂತರದಲ್ಲಿ ಅಮೆರಿಕದಿಂದಲೂ ಕೂಡ ಈಗ ಪ್ರತೀಕಾರದ ದಾಳಿಯನ್ನ ನಡೆಸಲಾಗ್ತಾ ಇದೆ. ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಪತನಗೊಂಡಿತ್ತು. ಆನಂತರ ಟ್ರಂಪ್ ಕೂಡ ಹೇಳಿದ್ರು, ಹೌದು, ಹೆಲಿಕಾಪ್ಟರ್ ಅನ್ನ ಹೊಡೆದು ಉರುಳಿಸಿದ್ದಾರೆ ಅನ್ನುವಂಥ ಆರೋಪಗಳನ್ನ ಮಾಡಿದ್ರು. ಇರಾನ್ ಇದನ್ನ ತಳ್ಳಿ ಹಾಕಿತ್ತು, ಇಲ್ಲ ಅಂತ ಹೇಳಿತ್ತು. ಅದು ತಾಂತ್ರಿಕ ದೋಷ ಆಗಿರಬಹುದು ಅಥವಾ ಆಕ್ಸಿಡೆಂಟ್ ಆಗಿರಬಹುದು ಅಂತ ಹೇಳಿದ್ರು ಕೂಡ ಈಗ ಅಮೆರಿಕ ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ನ ಮೇಲೆ ರಣಭೀಕರ ದಾಳಿಯನ್ನು ನಡೆಸ್ತಾ ಇದೆ. ಹೆಲಿಕಾಪ್ಟರ್ನಲ್ಲಿ ಇಬ್ರು ಪೈಲಟ್ ಇದ್ರು, ಅವರೆಲ್ಲರೂ ಕೂಡ ಈಗ ಸಾವಿಗೀಡಾಗಿದ್ದಾರೆ. ಹಾಗಾಗಿ ಅಮೆರಿಕ ಈಗ ಇರಾನ್ನ ಮೇಲೆ ಪ್ರತೀಕಾರದ ದಾಳಿಯನ್ನು ನಡೆಸ್ತಾ ಇದೆ. ಹಾರ್ಮುಜ್ನಲ್ಲಿರುವಂತಹ ರಾಡಾರ್ ಸಿಸ್ಟಮ್ ಇದೆಲ್ಲವೂ ಕೂಡ ಛಿದ್ರ ಅನ್ನುವಂತ ಮಾಹಿತಿ ಇದೆ.